ವೆಂಕಟೇಶ್ವರನವರೇ ಸಾರ ನೀನೇನು ಚಿಂತೆಯನ್ನು ಮಾಡಬೇಡ, ಮಗನ ಮದುವೆಯನ್ನು ಮಾಡುವೆನು ಎಂದು ಹೇಳಿದೆ. ಹೌದು ಸುಂದರಿ. ಆಗಲೂ ಹೆತ್ತ ತಾಯಿಯ ಮನಸ್ಸು ಕೇಳಬೇಕಲ್ಲವೇ? ಅಹೋ ಶ್ರೀನಿವಾಸ. ಅಹೋ ರುಕ್ಮಿಣಿ. ಕೇಳುವೆನು ಕೇಳು. ಅದು ಹೇಳು, ಚೆನ್ನಾಗಿ ಹೇಳು. ವಾಸುದೇವನೇ ಶೇಷ ಶಯನನೇ ಕೇಳ ಸುಂದರನೇ ನೀ ಕೇಳ ಪ್ರಿಯಕರನೇ. ವಾಸುದೇವನೇ ಶೇಷ ಶಯನನೇ ಕೇಳ ಸುಂದರನೇ ನೀ ಕೇಳ ಪ್ರಿಯಕರನೇ. ಅಹೋ ದೇವ. ಅಹೋ ಸುಂದರಿ. ಕೊಡವೆಯ ಜನರು ಕರಗುವುದು ನಗುತ್ತಿರುವುದು ಎಂದು ಹೇಳಿದ ಮಾತಿಗೆ ಆದಷ್ಟು ಬೇಗನೆ ಒಳ್ಳೆಯ ಕನ್ಯೆಯನ್ನು ಹುಡುಕಿ ನನ್ನ ಮಗನೆಂದು ಹೇಳಿದೆ. ಆದರೆ ಹೆತ್ತ ತಾಯಿಯಾದ ಎನ್ನ ಮನಸ್ಸಿಗೆ ಆದಷ್ಟು ಬೇಗನೆ ರಥವನ್ನು ನೋಡಬೇಕೆಂದು ಆಸೆಯಾಗುತ್ತಿದೆ. ದೇವ, ಇನ್ನು ತಡ ಮಾಡದೆ ಆದಷ್ಟು ಬೇಗನೆ ಮದುವೆಯನ್ನು ಮಾಡಿದರೆ ಎನ್ನ ಮನಸ್ಸಿಗೂ ಕೂಡ ಉಲ್ಲಾಸವಾಗುವುದು. ಅರ್ಥವಾಯಿತೆ ದೇವ ಮಾನವ. ಸುಂದರಿ, ನಿನ್ನ ಇಷ್ಟದಂತೆ ಆಗಲಿ ಮಾಡುವೆನು.
ಆಗುವಂತೆ ವಚನವನ್ನು ಕೊಡು ಎಂದು ಕೇಳಿದೆಯಲ್ಲ, ಹಾ, ಆ ಭ್ರಾಂತಿಯನ್ನು ಬಿಡು. ಇದು ನಿನಗೆ ತರವಲ್ಲ. ಹಾ, ನಿನ್ನ ವಚನಕ್ಕೆ ಪ್ರೀತಿ ಇಲ್ಲ, ಕೇಳನ್ನು ಸೊಲ್ಲ. ಹಾ. ಈ ಶ್ರೇಷ್ಠವಾದ ಕುಸ್ತಿಯನ್ನು ತಿರುಗಿ ಉತ್ತಮವಾದ ಕನ್ಯೆಯನ್ನು ತಂದು ಭಕ್ತ ಆಸದಿಂದ ಕೊಟ್ಟ ವಚನ ತಪ್ಪದೆ ತಪ್ಪನೆ ಪುತ್ರನಿಗೆ ಅಷ್ಟಮಾ ದಿವಸದಲ್ಲಿ ಶ್ರೇಷ್ಠರ ಹೌದೆಂಬುವಂತೆ ಲಗ್ನವನ್ನು ಮಾಡುತ್ತೇನೆ. ನಿನ್ನ ಇಷ್ಟಾರ್ಥವನ್ನು ಪೂರ್ಣ ಮಾಡುತ್ತೀನಿ. ಇಷ್ಟು ಯಾತಕ್ಕೆ ಎನ್ನನ್ನು ಕೇಳುತ್ತಿ? ಈ ದಿಟ ಎಂದು ತಿಳಿ ರಾಣಿ ಪಣವೇಣಿ. ಕಸೋಟಿ ಕಲೆ ಇವರು ರುಕ್ಮಿಣಿ ಪಾತ್ರ ಮಾಡಿದಂತವರು 201 ರೂಪಾಯಿ ಮಾಡಿದ್ದಾರೆ. ಗಿರಿನಾಥವರು ಕೂಡ ರುಕ್ಮಿಣಿ ಪಾತ್ರ ಮಾಡಿದಂತವರು 201 ರೂಪಾಯಿ ಮಾಡಿದ್ದಾರೆ. ಕಲಾ ಕಾಣಿಕೆ ನೀಡಿದಂತಹ ಕಲಾಭಿಮಾನಿಗಳಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಅಬ್ಬಾ, ಅದೇ ಸುಂದರಿ, 8 ದಿನದೊಳಗೆ ಮಗನ ರಕ್ತವನ್ನು ಮಾಡುವೆನೆಂದು ಹೇಳಿದೆ. ಹಾ 8 ದಿನದೊಳಗೆ ಮಗನ ರಕ್ತವನ್ನು ಮಾಡುವೆನೆಂದು ಹೇಳಿದೆ. ಸಹಜವಾಗಿ ಮಾಡುವನ ಸುಂದರಿ. ನಿನ್ನ ಮಾತನ್ನು ಹೇಗೆ ನಂಬಬೇಕು ದೇವ? ಹಾ ಹೇಳುವೆನು ಕೇಳು. ಅದು ಹೇಳು, ಚೆನ್ನಾಗಿ ಹೇಳು. ಜಗದೊಡೆಯ ಜನಾರ್ದನ ನೀನು, ನಿನ್ನ ಸರಿ ಮಾಡಿರು ನೀಡಿ ನಾನು. ಜಗದೊಡೆಯ ಜನಾರ್ದನ ನೀನು, ನಿನ್ನ ಸರಿ ಮಾಡಿರು ನೀಡಿ ನಾನು. ಕೇಳೆನ್ನ ಮಾತನ್ನು, ಕೇಳೆನ್ನ ಮಾತನ್ನು, ನೀಯನ್ನ ನುಡಿಯನ್ನು. ಜಗದೊಡೆಯ ಜನಾರ್ದನ ನೀನು, ನೀನು ಏಕೆ ಮಾತಾಡಲೇನೋ? ನಮಗಾರೆ ನಿನ್ನ ನಾನು, ಶಬರವನ್ನು ಮಾಡು ನೀನು. 8 ದಿನದೊಳಗೆ ಮಗನೆಲ್ಲ ನಾನು, 8 ದಿನದೊಳಗೆ ಮಗನೆಲ್ಲ ನಾನು. ಮಾಡು ಎಂದು ನಾನು ಬೇಡುವೆನು, ಮಾಡು ಎಂದು ನಾನು ಬೇಡುವೆನು. ಜಗದೊಡೆಯ ಜನಾರ್ದನ ನೀನು, ನಿನ್ನ ಸರಿ ಮಾಡಿರು ಬೇಡಿ ನಾನು. ದೇವ, ಅದೇ ಸುಂದರಿ. ನೀನೇನು ಮಗನ ಮದುವೆಯನ್ನು ಮಾಡುವೆನು 8 ದಿನದೊಳಗೆ ಎಂದು ಹೇಳಿದೆ. ಹೌದು ಸುಂದರಿ. ದೇವ, ಹೌದು ರುಕ್ಮಿಣಿ. ಕಪಟ ನಾಟಕ ಸೂತ್ರಧಾರಿಯಾದ ನೀನು ನಿನ್ನ ಮಾತನ್ನು ಹೇಗೆ ನಂಬಬೇಕು ನಾನು? ನಂಬಲೇಬೇಕು ಸುಂದರಿ. 8 ದಿನದೊಳಗೆ ಮಗನಾದ ಮನ್ಮಥನ ರಕ್ತವನ್ನು ಮಾಡುವೆನೆಂದು ಕರದ ಮೇಲೆ ಕರವನ್ನಿಟ್ಟು ಹಾ ನನಗೆ ಪ್ರಮಾಣವನ್ನು ಮಾಡಿದರೆ ಮಾತ್ರ ನಂಬುವೆನು ಶ್ರೀಹರಿ ಜಗದೋದ್ರಾಗಿ. ಅದೇ ಸುಂದರಿ. ಇದಲ್ಲದೆ ಮತ್ತೊಂದು ಹೇಳುವನೆ ಕೇಳು. ಚೆನ್ನಾಗಿ ಹೇಳು. ರುಕ್ಮಿಣಿ
ಪ್ರಕಾರ ಮುಂಜಾನೆ 12 ಮೈ ತುಂಬಿ ಇರಬೇಕಂತಿದ್ದು ಕನ್ಯಾಡವಿ ಇವರು ಸಾರಥಿ ಪಾತ್ರ ಮಾಡಿದಂತವರಿಗೆ ಬಂಗಾರದ ಮಾಲಾರ್ಪಣೆ ಮಾಡಿ 101 ರೂಪಾಯಿ ಮಾಡಿರ್ತಾರೆ. ರವೀಣ್ ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ನಮ್ಮ ಅಮ್ಮದೇಕ್ ನೋಡೋ ಬಾಯ್ತರ ನೋಡ್ತೀಗ ಬಾಯ್ತಿಕೊಳ್ಳದೆ ಚಪ್ಪದ ಹಾಗೆ ಕಾಂತಾಮಣಿ, ಇದಾವ ದೊಡ್ಡ ಮಾತೆಂದು ಚಿಂತೆ ಮಾಡುತ್ತಿ. ಅಹೇ ಸುಂದರಿ, ಕಂದಾರ್ಪಣ ಲಗ್ನ ಮಾಡುವ ಪ್ರಾಣ ಎನಗಿಲ್ಲವೇ ಹಾಗೆ? ಎಲ್ಲ ಸಾರಥಿ, ಈ ರುಕ್ಮಿಣಿಯ ಮನಸ್ಸು ಎಷ್ಟು ಚಂಚಲವಿರುವುದು ನೋಡಿದೀಯಾ? ಹೌದು ದೇವ. ಮನ್ಮಥನ ಲಗ್ನವನ್ನು ಮಾಡುವನೋ ಇಲ್ಲವೋ ಎಂದು ಘನ ಚಿಂತೆಯನ್ನು ತಾಳಿ ಎನ್ನನ್ನು ಗಟ್ಟಿ ಭಾಷೆ ಕೊಟ್ಟರೆ ಸರಿ ಎಂದು ನುಡಿಯುವ ಜಡಮತಿಯ ಪರಿಯನ್ನು ನೋಡಿದೀಯಾ? ಸರಿ ಪ್ರಾಣದಲ್ಲವೇ? ನಿನ್ನ ಮಾತು ನಿಜ. ಮನ್ಮಥನು ನಿನ ಬಂದ ಮಗನೋ ನನಗೇನು ಮಗನಲ್ಲವೇನೋ? ನಿನಗೆ ಬಂದ ಅಂತಃಕರಣ ಎನಗೆ ಬಾರದು ಹಾಗೆ ಅಂತು ಗುಣ ಬೇರಿದ್ದಂತೆ ತೋರುತ್ತದೆ. ಸುಂದರಿ, ಅದೇನೆಂದರೆ ನಾನು ಶ್ರೀಕೃಷ್ಣನು 7 ಮಂದಿ ಸತಿಯರು ಪ್ರೀತಿವಂತನಾಗಿ ಅವರ ಮಾತು ಕೇಳುವೆನು. ಮನ್ಮಥನ ಮಾತು ತೋರದೆ ಇರುವನು ಎಂದು ಭ್ರಾಂತಿಯಿಂದ ಈ ಪರಿ ಕೇಳುವೆಯಲ್ಲ. ಇರಲಿ, ನಿನ್ನ ಇಷ್ಟದಂತೆ ಭಾಷೆಯನ್ನು ಕೊಡುವೆನು. ನಿಚ್ಚಳ ಮನಸದಿ ಕೇಳು. ಇಕೋ, ಈ ಹೊತ್ತಿಗೆ 8 ದಿವಸದೋ ಮಗನ ಲಗ್ನವನ್ನು ಮಾಡದೋದರೆ ಎನ್ನ ಹಸ್ತದಲ್ಲಿ ಧರಿಸಿದ ಈ ಚಕ್ರಾಯುಧವು ಎನ್ನಗೆ ತಕ್ಕದೇ ಹೋಗಲಿ. ಈ ಭಾಷೆಗೆ ಪ್ರತಿಯಾದರೆ ಅಘೋರಘಾತಕ ಪ್ರಾಪ್ತವಾಗಲಿ. ಇನ್ನಾದರೂ ನಿನ್ನ ಮನಸ್ಸಿಗೆ ಭರವಸವಾಯಿತೆ ಕಾಂತೆ ಧೀಮಾಂತೆ? ಅಹೋ ದೇವ, ಅದೇ ಸುಂದರಿ, ಅಂತೂ ನಾನು ಹೇಳಿದಂತೆ ಕರದ ಮೇಲೆ ಕರವನ್ನಿಟ್ಟು ಪ್ರಮಾಣವನ್ನು ಮಾಡಿದೆ. ಹೌದು. ಈಗ ನಿನ್ನ ಮಾತನ್ನು ನಂಬಿದೇನು? ಹಾ ಸುಂದರಿ, ದೇವ, ಏನಕ್ಕೆ ನಂಬುವುದಲ್ಲ ಸುಂದರಿ? ಈಗ ಪ್ರಮಾಣ ಮಾಡಿದ ಮೇಲೆ ನಿನಗೆ ಹೇಗೆ ಅನಿಸುತ್ತೆ ಗೊತ್ತೇ? ಹಾ, ಹೇಳುವೆನು ಕೇಳು. ಅದು ಏನು ಚೆನ್ನಾಗಿ ಹೇಳು ರುಕ್ಮಿಣಿ. ದೇವ, ಅಹೇ ಸುಂದರಿ, ಹೇಳುವೆನು ಕೇಳು. ಅದು ಏನು ಚೆನ್ನಾಗಿ ಹೇಳು ಅಂತಳಾಗು. ಓ
ಸುಂದರಿ ನಿನ್ನ ಇಷ್ಟದಂತೆ ಆಗಲಿ. ಹೇ ಸುಂದರಿ, ಇದಲ್ಲದ ಮತ್ತೊಂದು ಹೇಳುವನೆ ಕೇಳು. ದ್ರೌಪದಿ ಈ ಹೋಗಿ ಮಾಡ್ರ ಬೆಡಿಗೆ ನೋಡಿದ ಲೆಕ್ಕ ಬಿಟ್ಟು ನೋಡಿದ ಏಲೇ ಮುಂಗಲೇ ಅಪ್ಪ ಏ ತೊಂಡೆ ಕಟ್ಟ ಮಗದಾನೆ ಏಡಿಕೆ ಅಂಬಗದಿಯಪ್ಪ ನಿನಗೆ ಹೆಣ್ಣು ಹುಡುಕ್ಬೇಕಂದ್ರೆ ಏನ್ ಸೋತಿರ್ಬೇಕು ನೀವಪ್ಪ ನೀವಪ್ಪ ಆಮೇಲೆ ಮದಿ ಮಾಡಿ ಕರ್ಕೊಂಡು ಹೋಗ್ತಂದ್ರೆ ಹೆಂಗ್ ಹಿಡ್ಕೊಂಡು ಮಗನಿಗೆ ಇಟ್ಟದ್ದು ಯಾರು ಕೊಡ್ತಾರೆ ಮಾಗೆ ಇಲ್ಲ ನಮ್ಮ ಮಗನ ಬಾಬರ್ದ ಯಾಕೆ ಹೇಳೋದು ಹೇ ನಾರಿ ಕರತುತರ ಕಟಾರಿ, ಈ ಪಡವಿಯ ಇರುವ ರೂಪವತಿಯನ್ನು ಮಾರನಿಗೆ ಮೀರಿದ ರೂಪವನ್ನುಳ್ಳ ರಾಜಕುಮಾರಿಯನ್ನು ಲಗ್ನ ಮಾಡದಿದ್ದರೆ ಈ ಭೂಮಿಯೋ ಎನ್ನ ಮೊರೆಯನ್ನು ರಕ್ತ ತೋರಿಸುವುದಿಲ್ಲವೆಂದು ತಿಳಿ ಚಿಂತೆಯನ್ನು ಕರಿ.
ಶ್ರೀ ಅಮರೇಶ್ವರನ ಅಮರೇಶ್ವರ ಅನುಗ್ರಹದಿಂದ ಕಂದಾರ್ಪನಿಗೆ ಸರಿಯಾದ ಕನ್ಯೆಯನ್ನು ತರುತ್ತೀನಿ ಕಾಂತೆ ದೇವ ಅದೇ ಸುಂದರಿ ನಿಮ್ಮ ಇಷ್ಟದಂತೆ ಆಗಲಿ. ಆದಷ್ಟು ಬೇಗನೆ ಚಪ್ಪನಾದ ದೇಶವನ್ನು ಹುಡುಕಿ ಒಳ್ಳೆ ಕನ್ಯೆಯನ್ನು ಮಗನ ಲಗ್ನವನ್ನು ಮಾಡು. ಅಲ್ಲಿಯವರೆಗೂ ಕಾಯ್ತಿರುವೆನು. ನಾನಿನ್ನು ಓಡಿ ಬರುವೆನು. ಅಪ್ಪನಿಗೆ ಎಲ್ಲ ಚಾರಣೆ ದೇವ ನಿರ್ಲಕ್ಷ್ಯದಿಂದ ಈ ಸತಿಯನ್ನು ಸಂಚರಿಸಿ ಈ ಕುಶಾಪನಿಗೆ ಲಕ್ಷಣವಾದ ಸತಿ ಕಡಜಾತ್ರೆಯಲ್ಲಿರುವಳು. ಶೋಧನೆಯನ್ನು ಮಾಡು. ತಕ್ಷಣವೇ ಅವಳ ಚಿತ್ರಪಟವನ್ನು ಅಲಕ್ಷ್ಯ ಮಾಡದೆ ತೆಗೆದುಕೊಂಡು ಬಾ. ಶಾಸ್ತ್ರಾಸ್ತ್ರ ಮೊದಲಾದ ಯಕ್ಷ ಕಿಂಕರ ಕಿಂಬರ ಕಿಂಪುರುಷರ ಸಮೀಕ್ಷೆಯಿಂದ ಅವರಿಗೆ ಲಗ್ನವನ್ನು ಮಾಡಿವೆನು. ಶ್ರೀ ಅಮರೇಶನ ಚರಣವನ್ನು ಸ್ಮರಿಸುತ್ತಾ ತರಳುವಂತನಾಗು ಸಾರಥಿ ಅತಿ ಜಾಗೃತಿ. ಯಪ್ಪ ನಮ್ಮಪ್ಪ ನನಗೆ 28 ವರ್ಷ ಮಾಡಿ ನನಗೆ ನಾವು 28 ವರ್ಷ ಮದುವೆ ಮಾಡಿ ಮರ ನಿನ್ನ ಮತ್ತು ನಾನೆನ್ನೆ ಹೆಣ್ಣು ಓ ಶ್ರೀಕೃಷ್ಣ ಮಹಾಪ್ರಭು. ಅಯ್ಯೋ ದೂತ ಎಲ್ಲ ಚಾರಣೆ ಸಕಲ ದೇಶಾದಿಗಳನ್ನು ತಿರುಗಿ ಬಂದವ ಕೂಡ ನಿನ್ನ ಮಗನಾದ ಮನ್ಮಥನಿಗೆ ಕನ್ಯೆಯೇ ದೊರೆಯಲಿಲ್ಲ ದೇವ ಮಹಾನುಭಾವ. ಅಯ್ಯೋ ದೂತ ಇದು ಏನು ವಿಪರೀತ. ಹೀಗಾಗಿದೆ ಎನ್ನ ಮಾತ. ಕಾಲಕಂದರ ಗಿರಿಜಾವರ ಮುಂದೇನು ಗತಿ ಮಾಡಲಿ. ಸಾರಥಿ ದೇವ ಈ ರುಕ್ಮಿಣಿಯ ಕೂಡ ಪಂಥಮ ಮಾಡಿದ್ದಕ್ಕೆ ಈ ಗತಿಯಾಗಿದೆ. ಹೌದು ದೇವ. ಇದುವರೆಗೂ ಒಬ್ಬರ ಕೈಗೆ ಸಿಕ್ಕವನಲ್ಲ. ಇವತ್ತಿಗೆ ರುಕ್ಮಿಣಿಯ ಕೈಗೆ ಸಿಕ್ಕಿ ಹಗ್ಗವನ್ನು ಕೊಟ್ಟು ಕೈ ಕಟ್ಟಿಸಿಕೊಂಡಂತಾಯಿತು. ಹೌದು ದೇವ. ಎಲ್ಲ ಸಾರಥಿ ದೇವ ಈ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ಎನ್ನ ತಂಗಿಯಾದ ದ್ರೌಪದಿಯನ್ನು ತೀವ್ರದಿಂದ ಏನ ಒದಗಿದ ಸಂಕಟವನ್ನು ಪರಿಹರಿಸಲು ಬಾರಮ್ಮ ದೃಪದನನ್ನೇ ಬಾರಮ್ಮ